ಫಸ್ಟ್ ಇಲ್ಲಿ ಮಾಡಿದ್ರಲ್ವಾ, ಅವಾಗ ಇನ್ನೊಂದ್ಸಲ ಮಾಡ್ಕೊಡಿ. ಅವತ್ತಿಂದ ವೆಜಿಟೇಬಲ್ಸ್ ಎಲ್ಲ ಕಟ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ರೂಪೇಶ್ವರ ಹೇಳ್ತಾ ಇದ್ದಾರೆ, ಹೇಳು. ಹಾಯ್. ಇವತ್ತು ರೂಪಿಗೆ ಬೈಕೆ ಆಗ್ಬಿಟ್ಟಿದೆ, ಚಿಕನ್ ಪಾಪ್ಕಾರ್ನ್ ತಿನ್ಬೇಕು ಅಂತೇಳಿ. ಲಾಸ್ಟ್ ಮಂತ್ ಇಂದ ಕೇಳ್ತಾ ಇದ್ದೀನಿ. ಲಾಸ್ಟ್ ಮಂತ್ ಇಂದ ಚಿಕನ್ ಲಾಸ್ಟ್ ಮಂತ್ ಅಲ್ಲ 2 ಮಂತ್. ಫಸ್ಟ್ ಇಲ್ಲಿ ಮಾಡಿದ್ರಲ್ವಾ, ಅವಾಗ ಇನ್ನೊಂದ್ಸಲ ಮಾಡ್ಕೊಡಿ. ಅವತ್ತಿಂದ ಕೇಳ್ತಾ ಇದ್ದೇನೆ ಮಾಡ್ಕೊಡಿ ಅಂತ. ಟೈಮೇ ಆಗಿಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ರೂಪಿಯವ್ರ ಮನೆಗೆ ಹೋಗ್ತಾ ಇದೀವಿ. ಎಲ್ಲ ಸಾಮಾನೆಲ್ಲ ಈಗ ತಗೊಂಡು ಆಯುಷ್ ಚಿಕನ್ ತಗೊಂಡ್ ಬರಕ್ ಹೋಗ್ತಾ ಇದ್ದಾನೆ. ಅವ್ರು ತಿಂತಾ ಇದಾರೆ. ಬೆಳಗ್ಗೆಯಿಂದ ಫುಲ್ ಬಿಸಿ. ಮನೆಗೆ ಬಂದಿಲ್ಲ, ಊಟ ಮಾಡೋದಕ್ಕೂ ಮನೆಗೆ ಬಂದಿಲ್ಲ. ತೋರ್ಸ ಆಯುಷ್ ಹೆಂಗಿದೆ ನೋಡಿ. ಪೌಡ್ರು ಮತ್ತೆ ಇದು ಆನಿಯನ್ ಪೌಡ್ರು, ಗಾರ್ಲಿಕ್ ಪೌಡ್ರು, ಇದಿಷ್ಟು ತಗೊಳ್ತೀನಿ. ಮತ್ತೆ ಸುಮ್ಮನೆ ಏನಕ್ಕೆ ತಗೊಳ್ಳೋದು. ಚಿಕನ್ ಎಲ್ಲ ಮ್ಯಾರಿನೇಟ್ ಆಗಿದೆ. ಈಗ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬರ್ನ್ ಆಗ್ಬಿಡುತ್ತೆ ಭಯ್ಯ. ಬೇಜಾರಾಗ್ತಾ ಇದೆ ರೂಪಿಗೆ. ಟೆನ್ಷನ್. ಓ ಏನಕ್ಕೆ ರೀಸನ್ ಹೇಳಿ ರೂಪೇಶ್. ತುಂಬಾ ಕಷ್ಟ. ತುಂಬಾ ಕಷ್ಟ. ಒಬ್ಬ ರೂಪೇಶ್ ತುಂಬಾ ದೊಡ್ಡವನಾಗಿದ್ದಾನೆ, ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದಾನೆ. ನಿಮ್ಮ ಮಾವ ಬೆಸ್ಟಾ? ನೀನ್ ಹೇಳಿದ್ನೆಲ್ಲ ಕೇಳ್ತಾರೆ ಅಂತ. ಎಲ್ಲರಿಗಿಂತ ಅದೇ ನೀನ್ ಹೇಳಿದ್ದೆಲ್ಲ ಹೂ ಅಂತ ಕೇಳ್ತಾರೆ ಅಂತ. ಅವ್ರ ಅತ್ತೆ ಮೇಲೆ ಜಗಳ ಮಾಡ್ಕೊಂಡು ಅವ್ರ ಮಾಮ ಕಾಲ್ ಮಾಡಿರೋದಕ್ಕೆ ಅವ್ರ ಮಾಮ ಅವನ್ ಪರ ಮಾತಾಡಿದ್ದಕ್ಕೆ ಅವ್ರ ಮಾಮ ಸರಿ ಐತೆ ಅಲ್ವಾ? ಮಾಮ ಫೇವ್ರೇಟ್. ನಾನು ಇಷ್ಟ ಇಲ್ಲ, ಯಾಕಂದ್ರೆ ನಾನು ಎನಿ ಟೈಮ್ ಬೈತಾ ಇರ್ತೀನಿ, ಆಯುಷ್ ಕೊಡ್ದಂಗೆ ಹೊಡಿತೀನಿ ಅಂತ ಹೇಳ್ತಾ ಇರ್ತೀನಿ ಅಲ್ವಾ? ಇಷ್ಟನಾ? ಪರವಾಗಿಲ್ಲ. ಪುಣ್ಯ, ನನ್ನ ಪುಣ್ಯ, ನಾನಿಷ್ಟ ಅಂದ. ಇಲ್ಲ ಅಂದ್ರೆ ನೀವು ಅಷ್ಟೇನೆ ಯಾವಾಗಲೂ ಬೈತಾ ಇರ್ತೀರಿ, ಇಷ್ಟ ಇಲ್ಲ ಅಂತಿರೋನು. ಇಷ್ಟನಾ? ಮಾಮ ಇಷ್ಟ, ನನ್ ಸೆಕೆಂಡ್ ಇಷ್ಟ ಅಂತ. ಮೊದಲೇ ನನ್ ಸಿಗೋಣ ಇಷ್ಟ ಅಂತೆ. ಪಾಪ 2 weeks ಇಂದ ಪಾಪ್ಕಾರ್ನ್ ಕೇಳ್ತಾ ಇದ್ದೇನೆ ಅಂತ. ಅದಕ್ಕೆ ಪಾಪ್ಕಾರ್ನ್ ಮಾಡ್ತಾ ಇರೋದಕ್ಕೆ ನಾನ್ ಸೆಕೆಂಡ್. ಇಲ್ಲಾಂದ್ರೆ ಅದು ಇರ್ತಿರ್ಲಿಲ್ಲ. ಬೇರೆನು ಮಾಡ್ಕೊಡ್ತೀನಿ ಅಂತ. ಪರವಾಗಿಲ್ಲ, ಚೆನ್ನಾಗ್ ಮಾಡ್ತೀನಿ ನಾನು. ಅರೆ ಖಾರ ಮಾಡ್ಬಿಡ್ತಾರೆ. ನಮ್ಮ ಮನೆಗೆ ಬಂದ್ರೆ ಅದಕ್ಕೆ ನಿಮ್ಮನ್ನ ಲವ್ ಮಾಡೋದ ಮಾಡ್ಕೊಡಿ ಅಂತ ಕೇಳದ. ಬೇರೆಯವ್ರನ್ನ ಕೇಳಿದ್ರೆ ಏನ್ ಅವ್ರು ಮಾಡ್ಬಿಡ್ತಾರೆ. ನನಗ್ ತಲೆನೋವು, ಹೊಟ್ಟೆ ನೋವು, ಕಾಲ್ ನೋವು, ಕೈ ನೋವು. ಅವ್ರಿಗೇನು ಕೇಳ್ತೀರ? ಅವ್ರಿಗೆಲ್ಲ ನಾನು ಹೇಳಲ್ಲ ಏನು. ಕೇಳಿಸ್ಕೊಂಡ್ರ? ತುಂಬಾ ದೊಡ್ಡವನಾಗ್ಬಿಟ್ಟಿದ್ದಾನೆ ರೂಪಿ. ಜಗಳ ಕಾಯ್ಕೊಂಡಿರೋದಕ್ಕೆ ಅವ್ರಿಗೆ ಏನು ಕೇಳಲ್ವಂತೆ, ನನಗ್ ಮಾತ್ರ ಕೇಳೋದಂತೆ. ತುಂಬಾ ಫೀಲಿಂಗ್ ಇದ್ದೈತೆ ರೂಪಿ. You know what's the full form I'm asking you? It is strategy, initiative for neutralizing destructive opponents with overwhelming retaliation. ಅದು ನೋಡಿ ಏನಾದ್ರು ನೀವ್ ಹೇಳದೆ ಕೇಳಿಸ್ಕೊತಾ ಇದ್ದಾನ ಅಂತ. Strategy, initiative for neutralizing destructive opponents with overwhelming retaliation. ನಾನು ಕೇಳಿಸ್ಕೊಳಿಲ್ಲ. ಕೇಳಿಸ್ಕೊತಾ ಇಲ್ಲ ಅವನು. ನಾನು ಟಿವಿ ಅಲ್ಲ, ಅವನಲ್ಲ ನಾನು. ನಿಮ್ಗೆ ಕೋಪ ಬಂದಿದೆ, ಅವರು ಟಿವಿ ಒಳಗಡೆ ಹೋಗಿದ್ದಾರೆ. ಫ್ರೈಡ್ ರೈಸ್ ರೆಡಿ. ಅದೆಲ್ಲ ರೂಪಿಗೆ ಮೈಲ್ಡ್ ಆಗಿರ್ಬೇಕು, ಖಾರ ಇರಬಾರ್ದು.
అదేం వీట్ ఫ్లోరా మైదా ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನೈಟ್ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ಬೇರೆ ಆಗೋಯ್ತು. ಇನ್ನು ಶೋಭಾ ಮೇಡಮ್ ಮನೆಯಿಂದ ಬಂದಿದ್ದಂತೂ 10:30 ಆಗೋಯ್ತು. ಸರಿ ವಿಡಿಯೋ ಆದರೆ ಎಂಡ್ ಮಾಡೋಣ ಅಂತೇಳಿ ಬೆಳಗ್ಗೆನೇ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೈಟು 10:30 ಬಂದಿದ್ದಕ್ಕೆ ಎದ್ದಿದ್ದು ಒಂಚೂರು ಲೇಟು, 6:30 ಆಗಿಬಿಟ್ಟಿದೆ ಎದ್ದಿದೆ. ಇವತ್ತು ಎಷ್ಟೊಂದು ಫ್ಲವರ್ಸ್ ಬಿಟ್ಟಿದೆ ತೋರಿಸ್ತೀನಿ ನೋಡಿ. ಇವತ್ತು ಒಟ್ಟಿಗೆ 6 ರೋಸ್ ಬಿಟ್ಟಿದೆ ಇವತ್ತು, ಜೊತೆಗೆ ಪಿಂಕ್ದು ಅಷ್ಟೆ. ಅದು ಟೈಮ್ ಅನಿಸುತ್ತೆ ಮೋಸ್ಟ್ಲಿ. ಬಿಟ್ಟರೆ ಒಟ್ಟಿಗೆ ನೋಡಿ ಇಷ್ಟೊಂದು ಬಿಟ್ಬಿಡುತ್ತೆ. ಆ ಗಿಡದಲ್ಲಿ ಒಟ್ಟಿಗೆ 6 ಬಿಟ್ಟಿದೆ, ಈ ಗಿಡದಲ್ಲಿ ಒಟ್ಟಿಗೆ 2 ಬಿಟ್ಟಿದೆ. ನೆಕ್ಸ್ಟು ಇವಾಗ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಒಂದು ರೆಸಿಪಿ ವಿಡಿಯೋನ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಬಾಯ್.